ಸಿಂಹ ಹೆಂಗಾಗಿದೆ ನೋಡು, ಆಡ್ಮರಿ ಆದಂಗೆ. ಈ ಮಾತು ನೆನ್ಪಿಟ್ಕೋ, ವಿಡಿಯೋ ಮಾಡ್ತಿದ್ದೀನಿ. 3, 2, 1. ಹಾಯ್ ಹಲೋ ನಮಸ್ತೆ, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಇವತ್ತಿನ ವ್ಲಾಗ್ ವಿಶೇಷ ಅಂತ ಏನೂ ಇಲ್ಲ. ನನ್ನ ವ್ಲಾಗ್ ನೋಡೋರಿಗೆ ಗೊತ್ತೇ ಇರುತ್ತೆ, ನಾವು ಜಾಸ್ತಿ ಹೋಗೋದೇ ಮೈಸೂರಿಗೆ, ಅಂದರೆ ನಮ್ಮ ಊರಿಗೆ. ನಮ್ಮ ಮನೆಯವ್ರಿಗೆ 1-2 ದಿನದ ಮಟ್ಟಿಗೆ ರಜಾ ಇತ್ತು. ಹಾಗಾಗಿ ನಾವು ಊರಿಗೆ ಹೋಗಿ 1-2 ತಿಂಗಳಾಗಿತ್ತು. ಸೊ ಅದಕ್ಕೆ ಊರಿಗೆ ಹೋಗಿ ಬರೋಣ ಅಂತ ಅಂದ್ಕೊಂಡು ಹೊರಟಿದ್ವಿ. ಆಲ್ ಆಫ್ ಸಡನ್ ನಮ್ಮ ಮನೆಯವರು ಇನ್ನು ಮನೆಗೆ ಹೋಗಿ ಸುಮ್ಮನೆ ಕುತ್ಕೋಬೇಕು, ಏನು ಮಾಡೋಣ, ಝೂಗೆ ಹೋಗೋಣ ಅಂತ ಹೇಳಿದ್ರು. ಇನ್ನು ನನ್ನ ಮಗಳಿಗೆ ಆ್ಯಕ್ಚುಲಿ ನಾನು ತುಂಬ ದಿನದಿಂದ ಕೇಳ್ತಿದ್ದೆ, ಝೂಗೆ ಕರ್ಕೊಂಡು ಹೋಗಿ ಅಂತ. ಯಾಕಂದರೆ ಅವ್ರಿಗೆ ಪ್ರಾಣಿಗಳು ಇಂಟ್ರಡ್ಯೂಸೇ ಆಗಿಲ್ಲ. ಜಸ್ಟ್ ಒಂದು ಫೋಟೋದಲ್ಲಿ ಇದು ಹುಲಿ, ಇದು ಸಿಂಹ ಅಂತ ತೋರಿಸಿ ಹೇಳೋ ಥರ ಆಗಿತ್ತು. ಅದಕ್ಕೆ ನಾವು ಹೋಗಿ ಡೈರೆಕ್ಟಾಗಿ ನೋಡೋಣ ಅಂತ ಅಂದ್ಕೊಂಡು ಝೂಗೆ ಕರ್ಕೊಂಡೋಗಿದ್ವಿ. ನನ್ನ ಮಗಳು ಅಳ್ತವಳೆ, ಮೊಬೈಲ್ಸ್ ಕೊಟ್ಬಿಟ್ಟು ಕಿತ್ ಮಾಡಕ್ಬಿಟ್ರು ಝೂನಲ್ಲಿ. ಟಿಕೆಟ್ ತೊಗೊಂಬರೋಗಿ. ಕಾಣಿಸ್ತಿಲ್ವಾ? ಅಲ್ಲಿ ಕೂಗು. ನಮ್ಮ ರಾಷ್ಟ್ರೀಯ ಪಕ್ಷಿ ಯಾವುದು ಮಗಳು? ಪಿಕಾಕು. ನಮ್ಮ ರಾಷ್ಟ್ರೀಯ ಪಕ್ಷಿ ಯಾವುದು? ಅದಾ? ಅದ್ರ ಹೆಸರೇನು? ಕಾಶ್ಮೀನಾ? ಅದು ಅವಾಗಲೇ ಇಲ್ಲಿವರೆಗೂ ಬಂತು. ನಿಮ್ನ ಪಾಪ್ಸ್ ಬನ್ನಿ ಅಂದಿದ ತಕ್ಷಣ ಅದು ಯೂಟರ್ನ್ ಹಾಕೊಂಡು ಹೊಂಟೋಯ್ತು. ಗೊತ್ತಾಯ್ತು ಈಗ. ಹಲೋ ಬಾಸ್, ಬಾಮ್ಮ ಇಲ್ಲಿವರೆಗೂ ಬಾಮ್ಮ. ಅದು ಅಷ್ಟು ದೂರ ಬರೋದು ಹೋಗೋದು. ಸಿನಿಮಾ ನೋಡಿದ್ಯಾ? ಇದಲ್ವೇ, ಅಲ್ಲಿ ನೋಡೆ, ಫೋಟೋದಲ್ಲಿ ನೋಡ್ಬಿಟ್ಟು ಇಲ್ಲೊಂದಿದೆ. ಈಗ ಇನ್ನೊಂದು ರೌಂಡ್ ಬರುತ್ತೆ ನೋಡು ಚಿನ್ನಮ್ಮ. ಹಾಂ, ಬರ್ತಾ ಇದೆ. ಇಲ್ಲ, ನಡ್ಕೊಂಡು ಬರ್ತಾ ಇಲ್ಲಿ ಕಾಣಿಸ್ತಾ ಇದೆಯಾ? ಯಾಕೆ ಒಳ್ಳೆ ಸಿಂಹ ಹೆಂಗಾಗಿದೆ ನೋಡು, ಆಡ್ಮರಿ ಆದಂಗೆ. ಗೆಳೆಯ ಅಂತ ಕೂಗ್ತಾರಲ್ಲ, ಆ ಥರ ಕೂಗು ಬಂದರೂ ಬರ್ಬೋದು. ಹೌದಾ? ಮತ್ತು ನನ್ನನ್ನು ಅಷ್ಟೊಂದು ಕಟ್ಟಾಕ್ತೀಯಾ? ಈ ಮಾತು ನೆನ್ಪಿಟ್ಕೋ, ವಿಡಿಯೋ ಮಾಡ್ತಿದ್ದೀನಿ. ಕಾಡಲ್ಲಿ ಇದ್ದ ಸಿಂಹಕ್ಕೂ ಇಲ್ಲಿರೋ ಸಿಂಹಕ್ಕೂ ಭಾಳ ಹೆಂಗಿದೆ ವ್ಯತ್ಯಾಸ ನೋಡು. ಇಲ್ಲೊಂದಿದೆ ಕೋತಿ, ಇಲ್ಲಿ ಕಾಣಿಸ್ತಾ ಇದೆಯಾ? ನೀವು ಯಾವುದು? ಮೈ ನೇಮ್ ಈಸ್ ರಿಲೇಟೆಡ್ ಹಿಂದೂ ಗಾಡ್. ಯಾವುದಪ್ಪ ಅನುಮಾನ? ಶೇರ್ 99 ಜೆನೆಟಿಕ್ DNA ವಿತ್ ಮೀ. ಯಾವುದು ಚಿನ್ನಮ್ಮ? ಹಾಂ, ಏನು? ಕೋತಿ. ಸೇಮ್ ನಿನ್ ಥರನೇ ಐತೆ ರೀ ಅಲ್ವಾ? ನಿನ್ನ ಫ್ರೆಂಡ್ ಇದ್ದಾರೆ, ಬನ್ನಿ ಇಲ್ಲಿ. ಅವ್ರನ್ನ ಒಳಗಡೆ ಕಳಿಸ್ತೀನಿ, ಆಟ ಆಡೋರಂತೆ. ನೋಡು, ನೀನು ಒಂದು ಗಳ ಕುತ್ಕೊಂಡ್ರೆ ಇವಾಗ ಹಂಗೆ ತಾಚ್ಕೊಡ್ತೀಯ ಅಲ್ವಾ? ಝೂಗ್ ಬಂದು ಏನೊಂದು 3 ವರ್ಷ ಆಗಿಲ್ವಾ ನಾವು? ಕಪ್ಪಲ್ ಬಂದಿದ್ದೀವಿ, ಇವಾಗ ಮಗಳು ಕರ್ಕೊಂಡ್ ಹಂಗೆ ಇದೀವಲ್ವಾ? 3 ವರ್ಷದ ಹಿಂದೆ ಇದೆ. ಓ, ನನ್ನ ಮಗಳನ್ನ ಕರ್ಕೊಬಂದು ಹಿಂಗೆ ಹೇಳ್ತೀನಿ. ನೀನು ಬಿಡ್ರಿ, ನೀನು ಫಿಗರ್ ಮೇಂಟೈನ್ ಮಾಡಬೇಕು. ಅಲ್ಲೇ ಹೋಗ್ತಾ ಜೊತೆಲೆ
ಎಲ್ಲಿಗೆ ಹೋಗ್ತೀಯಾ? ರಾಜಸ್ಥಾನ ಅಲ್ಲ. ಹಾಂ, ಕರ್ಕೊಂಡು ಹೋಗಿ ಅತ್ತ. ಇನ್ನೊಂದ್ಸತ್ಕೋಗ ಭೀಮಾ. ಭೀಮಾ ಅಮ್ಮ ಏನು ತಿಂತ ಇದೆಯಾ? ಕಾಳಿಂಗ. ಬಾ ಪ್ಲೀಸ್. ಎತ್ಕಲಿಗೆ ಹಾಕಂತೀನಿ ಈಗ. ಒಯ್ಟ್ ನಮ್ಮ ರಿಮೋಟ್ ಚಿಕ್ಕಪ್ಪನ ಕರಿತೀವಿ, ನಮ್ಮ ರಿಮೋಟ್ ಹೊಡೆದು ಹಾಕಿದ್ಲು ಅಂತ ಹೇಳ್ತೀವಿ. ನನ್ನ ಪ್ರಕಾರ ಒಂದು ಮಾತು ಹೇಳಬೇಕು ಅಂತ ಅಂದರೆ, ನಮಗೆ ಸಮಯನೇ ಇಲ್ಲ, ನಮಗೆ ಬಿಡುವೇ ಇಲ್ಲ ಅಂತ ಅನ್ನೋದು ಜಸ್ಟ್ ಒಂದು ಮಾತಿಗೆ ಹೇಳೋದಷ್ಟೇ ಆಗಿರುತ್ತೆ. ನಮಗೆ ಸಿಗೋವಂಥ ಒಂದು ಗಂಟೆ ಆಗಿರ್ಬೋದು, ಒಂದು ದಿನವೇ ಆಗಿರ್ಬೋದು, ನಾವು ಅದನ್ನು ತುಂಬ ಕ್ರಿಯೇಟಿವ್ ಆಗಿ, ತುಂಬ ಮೆಮೊರಿಬಲ್ ಆಗಿ ನಾವು ಆ ದಿನವನ್ನು ತುಂಬ ಸುಂದರವಾಗಿ ಕಟ್ಕೋಬೋದು. ಅದೇ ಆ ಥರ ಜೀವಿಸೋದು ನನಗೆ ತುಂಬ ಇಷ್ಟ ಆಗುತ್ತೆ. ಸಿಗೋದು ಒಂದು ದಿನ ರಜೆ ಆದ್ರೂ ಮನೇಲೇ ಇರೋ ಬದಲು ನಾವೆಲ್ಲಾದರೂ ಹೊರಗಡೆ ಹೋಗೋಣ, ಆ ದಿನಾನ ನಾವು ತುಂಬ ಮೆಮೊರಿಬಲ್ ಆಗಿ ಕಳೆಯೋಣ ಅಂತ ಯಾವಾಗಲೂ ಆಸೆ ಪಡ್ತಿರ್ತೀನಿ. ಯಾಕಂದರೆ ಮುಂದೊಂದು ದಿನ ನಾವು ಎಲ್ಲೂ ಹೋಗೋಕ್ಕಾಗದೇ ಇರೋವಂಥ ಸಂದರ್ಭದಲ್ಲಿ ಆ ಒಂದು ದಿನಗಳನ್ನು ನೆನಪಿಸ್ಕೊಂಡು ಮೆಲುಕು ಹಾಕ್ಬೋದು. ನಮ್ಮ ಹಿಂದಿನ ದಿನಗಳು ಎಷ್ಟು ಚೆನ್ನಾಗಿತ್ತಲ್ವ ಅನ್ನೋವಂಥದ್ದನ್ನು ನಾವು ಸವಿಬೋದು. ಜೀವನದಲ್ಲಿ ಇನ್ನೇನಿದೆ ಅಲ್ವಾ? ಇನ್ನು ಎಲ್ರಿಗೂ ನನಗೆ ಅನ್ನಿಸ್ದಾಗೆ ಅನ್ನಿಸ್ಬೇಕು ಅಂತ ಏನೂ ಇಲ್ಲ ಅಲ್ವಾ? ಕೆಲವ್ರಿಗೆ ಮನೇಲಿರೋದೇ ಇಷ್ಟ ಆಗುತ್ತೆ, ಕೆಲವ್ರಿಗೆ ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡೋದು ಇಷ್ಟ ಆಗುತ್ತೆ, ಇನ್ನೂ ಕೆಲವ್ರಿಗೆ ಒಬ್ಬರೇ ಇರೋದು ಇಷ್ಟ ಆಗುತ್ತೆ, ಬುಕ್ಸ್ಗಳನ್ನ ಓದೋದು ಇಷ್ಟ ಆಗುತ್ತೆ. ಸೊ ಈ ರೀತಿ ನಾನಾ ಅಭಿರುಚಿ ಅಂತಲೇ ಹೇಳ್ಬೋದು. ಅದು ಏನೇ ಆಗಿರಲಿ, ನಾವು ಅನುಭವಿಸುವಂಥ ಅನುಭವ ಬೇರೆ ಬೇರೆ ಆಗಿದ್ರೂ ಎಂಡ್ ಆಫ್ ದಿ ಪಾಯಿಂಟ್ ಸಿಗುವಂಥ ತೃಪ್ತಿ ಒಂದೇ ಆಗಿರುತ್ತೆ ಅಂತ ಅಂದ್ಕೊತೀನಿ. ನೋಡಿದ್ರಲ್ಲ ನಮ್ಮ ದಿನ ಎಷ್ಟು ಸುಂದರವಾಗಿತ್ತು ಅಂತ. ನನ್ನ ಅನಿಸಿಕೆ ಅಭಿಪ್ರಾಯಗಳನ್ನು ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಖುಷಿಯಾಗಿರಿ, ಆರೋಗ್ಯವಾಗಿರಿ. ಥ್ಯಾಂಕ್ ಯು ಸೋ ಮಚ್.